ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪೌಲನು ಹೇಳಿದಂಥ ಒಂದು ಸವಾಲಿನ ವಿಷಯ ಉಂಟಲ್ಲ, ಅದು ನನ್ನ ಪದೇ ಪದೇ ಹಾಗೇ ಅದು ಮನನ ಮಾಡಿಕೊಳ್ಳುವ ಹಾಗೆ ಮಾಡ್ತದೆ. ಪೌಲ ಕರ್ತನಿಗಾಗಿ ತನ್ನ ಪ್ರಾಣವನ್ನು ಕೊಡುವುದಕ್ಕೂ ಅವನು ಎದುರು ನೋಡಿ ಕಾಯ್ತಾ ಇದ್ದ. ಪೌಲನ ಜೀವಿತವನ್ನು ನಾವು ಗಮನಿಸುವುದಾದರೆ ಅವನು ಬರೆಯುವಂಥ ಮಾತುಗಳುಂಟಲ್ಲ, ಅದು ನಮ್ಮನ್ನು ಉತ್ತೇಜನಗೊಳಿಸ್ತವೆ, ನಮ್ಮನ್ನು ಉತ್ಸಾಹದಿಂದ ನಡೆಯುವ ಹಾಗೆ ಮಾಡ್ತವೆ. ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ ಎಂಬುದಾಗಿ ಪೌಲ ಹೇಳ್ತಾನೆ. ನನ್ನ ಪ್ರಾಣ ಉಳಿಸಿಕೊಳ್ಳುವುದು ವಿಶೇಷ ಅಂತ ನನಗನ್ನಿಸೋದಿಲ್ಲ ಅಂತಾನೆ. ಅದೊಂದು ದಿನ ಹೆಣ್ಣು ಮಕ್ಕಳು ತೀರಿ ಹೋಗಿಬಿಟ್ರೆ, ಅಥವಾ ಆ ಕುಟುಂಬದ ಮಾಲೀಕ, ಆ ಕುಟುಂಬದ ತಲೆ, ಆ ಕುಟುಂಬದ ಜವಾಬ್ದಾರಿಗಳನ್ನು ಹೊರುವವನು ಅಕಸ್ಮಾತ್ತಾಗಿ ತೀರಿ ಹೋದರೆ ಆ ಕುಟುಂಬ ಏನಾಗ್ತದೆ ಎಂಬುದನ್ನು ಒಮ್ಮೆ ಊಹೆ ಮಾಡಿಕೊಳ್ಳಿ. ಅವರು ಹಾದು ಹೋಗುವಂಥ ಸವಾಲುಗಳು ಅದು ಇದೆಯಲ್ಲ, ಅದು ನಮ್ಮ ಊಹೆಗೆ ನಿಲುಕದ್ದು. ಅದಕ್ಕೆ ಅವನ ಜೀವಿತವನ್ನು ನಾವು ಗಮನಿಸೋದಾದರೆ, ನನಗೆ ಸಾವು ಅಂದರೆ ಸಾವು, ಬದುಕಿಗಿಂತ ಸಾವೇ ಲೆಸ್ಸು ಎಂಬುದಾಗಿ ಹೇಳ್ತಾನೆ. ನೀವು ನನಗೆ ಎಷ್ಟು ಮುಖ್ಯವಾಗಿದ್ದೀರಿ ಎಂದು ನಾನು ನಿಮಗೆ ಹೆಚ್ಚಾಗಿ ಹೇಳಬಹುದಿತ್ತು. ನಮ್ಮ ಜೀವನದಿಂದ ಅಗಲಿ ಹೋದವರನ್ನು ನಾವು ನೆನೆಸಿಕೊಂಡು ಹೀಗೆ ಯೋಚಿಸ್ತೇವೆ, ನನಗೆ ಇನ್ನೂ ಒಂದೇ ಒಂದು ದಿನ ಸಿಕ್ಕಿದ್ದರೆ ಚೆನ್ನಾಗಿತ್ತು. ನಾವು ಹೇಳ್ತೇವೆ, ಅವನು ಸಾಯುವ ವಯಸ್ಸಲ್ಲ, ಕನಿಷ್ಠ ಪಕ್ಷ ಒಂದು 5 ವರ್ಷಗಳ ಕಾಲ ಬದುಕಬೇಕಿತ್ತು, ಕನಿಷ್ಠ ಪಕ್ಷ ಒಂದು 5 ದಿನ ಬದುಕಬೇಕಾಗಿತ್ತು, ಕನಿಷ್ಠ ಪಕ್ಷ ಮಕ್ಕಳ ಮದುವೆಯಾದರೂ ನೋಡಬೇಕಿತ್ತು, ಕನಿಷ್ಠ ಪಕ್ಷ ಮಕ್ಕಳ ಬೆಳವಣಿಗೆ ಆದರೂ ನೋಡಬೇಕಿತ್ತು. ಹೀಗೆ ಬಗೆಯ ಮಾತುಗಳನ್ನು ನಾವು ಮಾತಾಡ್ಕೊಳ್ತೇವೆ. ಆದರೆ ಪೌಲನು ಹೇಳುವಂಥದ್ದು ಏನಂತಂದರೆ, ನಾವು ಸಾಯುವ ಗಳಿಗೆ ಬಂದಾಗ ಅದಕ್ಕೆ ಮೊದಲು ಕರ್ತರು ಹಿಂದಿರುಗಿ ಬರುವಾಗ ಕರ್ತರು ನನಗೆ ಎಷ್ಟು ಮುಖ್ಯವಾಗಿದ್ದಾರೆ ಅಂದರೆ ಅವರಿಗೆ ನಾನು ಹೆಚ್ಚಾಗಿ ತೋರಿಸಬೇಕೆಂದು ನಾನು ಬಯಸ್ತೇನೆ. ಪ್ರಿಯರೇ, ನಾವು ಈ ರೀತಿಯಾಗಿ ಯೋಚಿಸುವಾಗ ಪ್ರತಿಯೊಂದರ ಮೇಲೆ ನಮ್ಮ ದೃಷ್ಟಿಕೋನವು ಬದಲಾಗ್ತದೆ. ನಮ್ಮ ಪಾಪದ ವಿರುದ್ಧ ಹೆಚ್ಚಾಗಿ ಹೋರಾಡಿ ಕರ್ತನೊಟ್ಟಿಗೆ ಪ್ರವೀಣತೆಯುಳ್ಳ ವೃತ್ತಿಪರ ಪ್ರಾರ್ಥನೆಯೊಂದಿಗೆ ನಮ್ಮ ಸಮಯ ಕಳೆಯದೆ ಕೇವಲ ಯೇಸು ಮತ್ತು ನಾನು ಇಬ್ಬರು ಸ್ನೇಹಿತರು ಒಬ್ಬರಿಗೊಬ್ಬರು ಏಕಾಂಗಿಯಾಗಿ ಸಮಯ ಕಳೆಯುವ ರೀತಿ ನಾನು ಕರ್ತನೊಟ್ಟಿಗೆ ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದೇನೆ ಎಂಬುದನ್ನು ಈ ವರ್ಷದ ಕೊನೆಯ ಭಾನುವಾರದಲ್ಲಿ ನೀನು ಯೋಚನೆ ಮಾಡು. ಬರುವ ವಸಂತ, ಅಲ್ಲಿ ಈ ಕಳೆದು ಹೋದ ವಸಂತದಲ್ಲಿ ಆದದ್ದನ್ನು ನೀನು ನೆನಪಿಸಿಕೊಂಡು ಆ ತಪ್ಪುಗಳನ್ನು ನೀನು ಮರುಕಳಿಸಬೇಡ ಎಂಬುದಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಯಾಕೆಂದರೆ ಸಮಯ ಸ್ವಲ್ಪ ಇದೆ. ಆ ಸ್ವಲ್ಪ ಸಮಯದಲ್ಲಿ ನಿನ್ನ ಮನಸ್ಸನ್ನು ಕರ್ತನಿಗೆ ಕೊಡು. ನಿನ್ನ ಮನಸ್ಸನ್ನು ನೀನು ಕರ್ತನಿಗೆ ಕೊಟ್ಟಾಗ ಕರ್ತನು ನಿನಗೆ ಪೂರ್ಣ ಬಲವನ್ನು ಕೊಡ್ತಾನೆ, ಪೂರ್ಣ ಆಯುಷ್ಯನ್ನು ದಯಪಾಲಿಸುವವನಾಗಿದ್ದಾನೆ. 2 ಕೊರಿಂಥ 6ನೇ ಅಧ್ಯಾಯ 2 ನೀನು ನೋಡುವುದಾದರೆ, ಆತನು ಅಂಗೀಕರಿಸಿದ ಸಮಯದಲ್ಲಿ ನಾನು ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಾನು ನಿನಗೆ ಸಹಾಯ ಮಾಡಿದನು ಎಂದು ಹೇಳುತ್ತಾನೆ. ಈಗಲೇ ಆ ಅಂಗೀಕಾರದ ಸಮಯ, ಈಗಲೇ ಆ ರಕ್ಷಣೆಯ ದಿನ. ಪ್ರಿಯರೇ, ಮನುಷ್ಯನು ಇಡೀ ದಿನ ಏನು ಯೋಚಿಸ್ತಾನೆ ಎಂಬುದಾಗಿ ನಾವು ಕೇಳಿದ್ದೇವೆ. ನನ್ನ ಜೀವಿತದ ಗುರಿ ಏನೆಂದರೆ, ದಿನವಿಡೀ ನನ್ನ ಗಮನವನ್ನು ಬೇರೆಯೊಡೆಗೆ ಸೆಳೆಯುವಂಥದ್ದು, ನಯವಾಗಿ ತಿರಸ್ಕಾರ ಮಾಡುವಂಥದ್ದನ್ನು ನಾವು ನೋಡಬೇಕಾಗ್ತದೆ. ಬೇರೆಯ ಚಿಂತೆಗಳು ಬಂದ ತಕ್ಷಣ ನಮ್ಮ ಹೃದಯವನ್ನು ನಾವು ಹಿಡಿತದಲ್ಲಿಟ್ಟುಕೊಳ್ಳಬೇಕಾಗ್ತದೆ. 1 ಕೊರಿಂಥ 10ನೇ ಅಧ್ಯಾಯ 31 ನಾವು ನೋಡ್ತೇವೆ, ನೀವು ತಿಂದರು ಕುಡಿದರು ಏನು ಮಾಡಿದರು ಎಲ್ಲವನ್ನ ದೇವರ ಮಹಿಮೆಗಾಗಿ ಮಾಡಿರಿ, ಎಲ್ಲವನ್ನ ಕರ್ತನ ಮಹಿಮೆಗಾಗಿ ಮಾಡಿರಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಸಹಾಯ ಮಾಡಪ್ಪ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ, ನಮ್ಮ ಮೇಲೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ನಮ್ಮನ್ನು ಆಶೀರ್ವಾದ ಮಾಡು, ಬಲಪಡಿಸು, ಸ್ಥಿರಪಡಿಸು ಸ್ವಾಮಿ. ದೇವರೇ, ಕೃಪಾವರಗಳನ್ನು ಕೊಡು, ಬಲಗಳನ್ನು ಕೊಡು, ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್.